ನಮ್ಮೂರ್ ಜಮೀನ್ದಾರ್ ಮುತ್ತುರಾಜು ಅವ್ರ ಅತ್ತೆ ಮಗಳವಳು, ಅದಕ್ಕೋಸ್ಕರ ಫೇಮಸ್ ಅಂತ ಹೇಳಕ್ ಬಂದೆ. ಓ ಹಾಗಾ? ಆ ಬೆಳ್ಳಿ ತುಂಬಾ ಒಳ್ಳೆ ಥರನೇ ಆಕ್ಟ್ ಮಾಡ್ತಿರ್ತಾಳೆ. ಆ ಮುತ್ತುರಾಜನ್ ಬಿಟ್ರೆ ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತಿರ್ತಾಳೆ, ಅಲ್ವೇನಾ? ಏನ್ರಿ ನೀವು ಹೇಳ್ತಿರೋದು? ಅವಳು ಒಳ್ಳೆ ಹುಡುಗಿ ಅಲ್ವಾ? ಹಾಗಂತ ನಾನು ಹೇಳಿಲ್ಲ, ಊರವರೆಲ್ಲ ಮಾತಾಡ್ತಿರ್ತಾರಷ್ಟೇ. ಆ ಬೆಳ್ಳಿ ಮುತ್ತು ಪ್ರೀತಿಸ್ತಾ ಇರೋದು ಅವ್ರ ಅಮ್ಮನಿಗೂ ಗೊತ್ತಂತೆ. ಹೆಸರಿಗೆ ಮಾತ್ರ ಒಂದು ಮದುವೆ ಅಂತ ಮಾಡಿ ಆಮೇಲೆ ಮುತ್ತು ಜೊತೆನೆ ಆರಾಮಾಗಿರಕ್ಕೆ ಬಿಡ್ತಾರಂತೆ. ಬೆಳ್ಳಿ ಎಲ್ಲೋದ್ರೂ ಓಡೋಡೋಗ್ತಿರ್ತಾಳೆ. ಮದುವೆಗೆ ಮುಂಚೆ ಇದೆಲ್ಲ ಓಕೆ, ಮದುವೆ ಆದಮೇಲೆ ಹಿಂಗೆ ಆದರೆ ಗಂಡ ಮ್ಯಾಕೆ. ನನ್ನ ಯಾಮರ್ಸಕ್ಕೆ ಮದುವೆ ಮಾಡಿಸ್ತಾ ಇದ್ದಾರಾ? ನಾನೇನು ಹೇಳ್ತಿದ್ದೀನಿ ಅಂದರೆ, ಮುತ್ತುಗೆ ಅತ್ತೆ ಮಗಳಲ್ವಾ, ಇದೆಲ್ಲ ಮಾಮೂಲಿ. ಮುತ್ತುದು ಬೆಳ್ಳಿದು ಇವಾಗಿಂದ ಅಲ್ಲ, ಮುಂಚಿಂದನೂ ಕುಚ್ಚು ನಡೀತಾನೆ ಇದೆ. ನನಗೆ ನಾಚಿಕೆ ಆಗುತ್ತಪ್ಪ ಹೇಳಕ್ಕೆ. ನಾನೇ ನನ್ನ ಕಣಾರೆ ಎಷ್ಟೊಂದು ಸರಿ ನೋಡಿದ್ದೀನಿ. ಹೌದಾ? ಮುತ್ತುಗೆ ಈಗ ಆಲ್ರೆಡಿ ಒಂದು ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿದೆ, ಆದರೆ ಬೆಳ್ಳಿ ಅವನ ನೆನಪಲ್ಲೇ ಇರ್ತಾಳೆ. ಮದುವೆ ಆದಮೇಲೂ ಅವನ ನೆನಪಲ್ಲೇ ಇದ್ದರೆ ಗಂಡನ ಪರಿಸ್ಥಿತಿ ಅಷ್ಟೇ. ಅಯ್ಯೋ, ಅಪ್ಪ ಅಮ್ಮ ಹೆಣ್ಣು ನೋಡಕ್ಕೆ ಹೋಗಿದ್ದಾರೆ, ನಾವು ಹುಡುಗಿ ನೋಡಕ್ಕೆ ಬಂದಿದ್ದೆ ತಪ್ಪಾಯ್ತು. ನಾನೇನೋ ಹುಡುಗಿ ನೋಡಕ್ಕೆ ಹೋಗೋದು ಒಳ್ಳೇದು ಅಂತ ಹೇಳ್ತೀನಿ, ಆದರೆ ಯಾವ ಪುರುಷಾರ್ಥಕ್ಕೆ ಹೋಗ್ಬೇಕು ಅಂತ ಇನ್ನೊಂದು ಮನಸ್ಸು ಹೇಳ್ತಾ ಇದೆ. ಈಗಷ್ಟೇ ಅಪ್ಪನಿಗೆ ಫೋನ್ ಮಾಡಿದೆ, ಹುಡುಗಿ ರೆಡಿಯಾಗಿದ್ದಾಳೆ ಅಂತ ಹೇಳಿದ್ರು. ಅಲ್ಲೇ ಹಿಡುತ್ತಾ ಇರೋದು ನೀವು. ಬೆಳ್ಳಿ ರೆಡಿಯಾಗಿರೋದೇನೋ ನಿಮಗೋಸ್ಕರನೇ, ಆದರೆ ಅಲ್ಲಿ ಆ ಮುತ್ತುರಾಜನ್ ನೋಡಕ್ಕೆ ಹೋಗಿದ್ದಾಳೆ. ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ಈಗಲೇ ನಿಮ್ಮ ತಂದೆ ತಾಯಿಗೆ ಫೋನ್ ಮಾಡಿ ಕೇಳಿ, ಹುಡುಗಿ ಮನೇಲೇ ಇದ್ದಾಳ ಅಂತ ಕೇಳಿ ನೋಡಿ. ಏನು ಹೇಳ್ತಿದ್ದೀಯೋ ಚಂದ್ರ? ಅಪ್ಪ, ನಾನು ಬರೋದಿರಲಿ, ಮೊದಲು ಹುಡುಗಿ ಮನೇಲಿ ಇದ್ದಾಳೆ ಅಂತ ನೋಡಿ. ಅಮ್ಮ, ಹುಡುಗಿನ ಸ್ವಲ್ಪ ಕರೆಸ್ತೀರಾ? ಅದು ನಮ್ಮ ಬೆಳ್ಳಿ ನಿಮ್ಮ ಮಗಳನ್ನೇ ಕರೆಸಿ ಅಮ್ಮ. ನಮ್ಮ ಹುಡುಗ ಫೋನ್ ಮಾಡಿ ಕೇಳ್ತಿದ್ದಾನೆ, ಹೇಳಬೇಕೋ ಬೇಡವೋ? ಇಲ್ಲೇ ಪಕ್ಕದ ಮನೆಗೆ ಹೋಗಿದ್ದಾಳೆ, ಇನ್ನೆರಡೇ ನಿಮಿಷ ಬಂದ್ಬಿಡ್ತಾಳೆ. ನೀವು ಇಷ್ಟೊತ್ತು ಒಳಗಿರೋ ಹಾಗೆ ಮಾತಾಡ್ತಿದ್ರಲ್ಲ, ಈಗ ನೋಡಿದ್ರೆ ಹೀಗಂತ ಇದ್ದೀರಾ? ಹೆಣ್ಣು ನೋಡೋ ಶಾಸ್ತ್ರ ಇಟ್ಕೊಂಡು ಪಕ್ಕದ ಮನೆಗೆ ಹೋಗಿದಾರ? ಇಷ್ಟು ತನಕ ಇಲ್ಲೇ ಇದ್ಲು. ಏನಪ್ಪ ಅಶೋಕ, ಏನಿದೆಲ್ಲ? ಕರೆಸಿ ಅವಮಾನ ಮಾಡ್ತಿದ್ದೀರಾ? ನೋಡ್ ಮಗ, ಇನ್ನೇನು ಬಂದ್ಬಿಡ್ತಾಳಂತೆ. ಹುಡುಗಿನೇ ಮನೇಲಿಲ್ಲ ಅಂದಮೇಲೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಸರ್? ಅವಳು ಎಲ್ಲಿರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಜೊತೆ ಬನ್ನಿ, ತೋರಿಸ್ತೀನಿ. ಪಿಕ್ಚರ್ ಇನ್ನು ಈಗ ಇಂಟರ್ವಲ್ಗೆ ಬಂದಿದೆ, ಬನ್ನಿ ಹೋಗೋಣ.